ನಮಸ್ಕಾರ ಕೇಳುಗರೆ, ಇದು ಡೇರ್ ಡೆವಿಲ್ ಮುಸ್ತಫಾ ಚಿತ್ರದ ಸಂಭಾಷಣಾಕಾರರಾದ ರಾಘವೇಂದ್ರ ಮಾಯಕೊಂಡ ಅವರು ಶೂಟಿಂಗ್ ಅನುಭವದ ಕುರಿತು ಬರೆದಿರುವ ಬ್ಲಾಗ್ನ ಆಡಿಯೋ ರೂಪ. ಓದುವವರು ವಿವೇಕ. ಡಿಡಿಎಂ ಡೈರೀಸ್ ಭಾಗ 3. ಫೀಲ್ಡ್ ಕ್ಲಿಯರ್. ಬರೇ ಸೀನ್ ನಂಬರ್, ಶಾರ್ಟ್ ನಂಬರ್, ಟೇಕ್ ನಂಬರ್ ಬರೆಯೋದು, ಆಮೇಲೆ ಕ್ಯಾಮ್ರಾ ಮುಂದಿಟ್ಕೊಂಡು ಚಪ್ಪಾಳೆ ಹೊಡಿಸೋದು ಅಂತ ಈ ಕೆಲಸ ತಗೊಂಡಿದ್ದೆ. ಆದರೆ ಸಿನಿಮಾದಲ್ಲಿ ಈ ಕ್ಲ್ಯಾಪ್ ಹೊಡೆಯೋದಕ್ಕಿಂತ ಕಷ್ಟದ ಕೆಲಸ ಇನ್ನೊಂದಿಲ್ಲ. ಬೋಳಿ ಮಗಂದು ಹಿಡ್ಕೊಂಡಿರೋ ಸ್ಲೇಟು ಫ್ರೇಮ್ ಒಳಗಿದೆಯಾ, ಫೋಕಸಲ್ಲಿದೆಯಾ ಇಲ್ವಾ ಅಂತ ಗೊತ್ತೇ ಆಗಲ್ಲ. ಸ್ವಲ್ಪ ಎಡಕ್ಕೆ, ಇನ್ನೊಂದು ಚೂರು ಮುಂದೆ, ಕತ್ತು ಸ್ವಲ್ಪ ಮೇಲ್ ಮಾಡಿ ಅಂತ ಹೇಳ್ಕೊಡೋಕೆ DOP ಏನು ಮದುವೆ ಫೋಟೋಗ್ರಾಫರ? ನಾವೇ ಹೆಂಗೋ ಲೆಕ್ಕಾಚಾರ ಹಾಕಿ ಹಿಡ್ಕೋಬೇಕು. ಈ ಲೆಕ್ಕಾಚಾರ ಸರಿಯಾಗಿರೋಕೆ ಸಾಧ್ಯನೇ ಇರಲ್ಲ. ಆಮೇಲೆ ಬೈಸ್ಕೋಬೇಕು. ಆ ಶಾಟ್ ಮುಗಿತಾ, ಮತ್ತೆ ಹೊಸ ಶಾಟ್ಗೆ ಸೇಮ್ ಸರ್ಕಸ್ ರಿಪೀಟು. ಸದನ್ ಹುಡುಗರಿಗೆಲ್ಲ ಕಾಸ್ಟ್ಯೂಮ್ ಕೊಟ್ಟಾದ ಮೇಲೆ ಎಡಿಟ್ ರಿಪೋರ್ಟ್ ಬರ್ಕೋತಿದ್ದ. ಗುರು, ನಾನಿದನ್ನು ಮಾಡ್ತೀನಿ, ನಿನ್ನ ಕ್ಲ್ಯಾಪ್ ಹೊಡಿತೀಯಾ ಅಂತ ಕೇಳಿದೆ. ಬಿಲ್ಕುಲ್ ಆಗಲ್ಲ ಅಂದ ನನ್ನ ಮಗ. ಅವನು ಬಿಟ್ಟರೆ ಈ ಕೆಲಸನ ತಗಲಾಕೋಕೆ ಯಾರೂ ಇರಲಿಲ್ಲ. ನಾನು ಕ್ಲ್ಯಾಪ್ ಹೊಡೆದು ಅರ್ಧ ಗಂಟೆ ಆದಮೇಲೆ ಫ್ರೇಮ್ ಎಕ್ಸಿಟ್ ಆಗೋದು ನೋಡಿ ಶರತ ಬೈತಿದ್ದ. ಉಚ್ಚೆ ಒಯ್ದು ಬರ್ತೀನಿ, ಅಲ್ಲಿ ತನಕ ಮಾಡ್ತಿರು ಅಂತ ಹೇಳಿ ರಾಮ್ ಪೂಜಾರ್ ಕೈಗೆ ಕೊಟ್ಟೆ. ಪಾಪ ಅವನು ಮತ್ತೆ ನಂಗೆ ಕೊಡಲೇ ಇಲ್ಲ. ಶ್ರಮಕುಮಾರ್, ಫೀಲ್ಡ್ ಕ್ಲಿಯರ್. ಇದು ಶೂಟಿಂಗ್ ಟೈಮಲ್ಲಿ ಉಪಯೋಗಿಸಲ್ಪಟ್ಟ ಮೋಸ್ಟ್ ಪಾಪ್ಯುಲರ್ ನಾಣ್ಣುಡಿ. ಶಾಟ್ ನಡುವೆ ಬೇರೆ ಯಾರೂ ಕ್ಯಾಮ್ರಾ ಮುಂದೆ ಬರದಂತೆ ನೋಡಿಕೊಳ್ಳುವ ಜವಾಬ್ದಾರಿಯನ್ನು ಇಂಥವರಿಗೆ ಅಂತೇನೂ ಒಪ್ಪಿಸಿರಲಿಲ್ಲ. ಆದರೆ ಯಾರಾದರೂ ಅಡ್ಡ ಬಂದು ಶಾಟ್ ಹಾಳು ಮಾಡಿಬಿಟ್ರೆ ಡೈರೆಕ್ಟರ್ ಸಮೇತ ಎಲ್ಲರೂ ಶ್ರಮಕುಮಾರ್ ಫೀಲ್ಡ್ ಕ್ಲಿಯರ್ ಅಂತಿದ್ರು. ಕೊನೆಗೆ ಇದೆಷ್ಟು ಫೇಮಸ್ ಆಯಿತು ಅಂದರೆ, ಟ್ರಾಫಿಕಲ್ಲಿ ಗಾಡಿ ಓಡಿಸೋವಾಗ ಯಾರಾದರೂ ಅಡ್ಡ ಬಂದರೂ ಶ್ರಮಕುಮಾರ್ ಫೀಲ್ಡ್ ಕ್ಲಿಯರ್ ಅಂತಿದ್ರು. ಸುಪ್ರೀತ್ ಅಂತ ಒಬ್ಬ ಮಹಾನ್ ಕೇಡಿ ಒಬ್ಬ ಇದ್ದಾನೆ. ಅವನು ಕಾಮ್ರೇಡ್ ಬಾತ್ರೂಮಲ್ಲಿದ್ದಾಗಲೂ ಫೋನ್ ಮಾಡಿ ಫೀಲ್ಡ್ ಕ್ಲಿಯರ್ ಅಂತ ಕಾಟ ಕೊಡೋಕ್ಕೆ ಶುರು ಮಾಡ್ದ. ಒಂದಿಡೀ ಗುಂಪನ್ನು ಲವಲವಿಕೆಯಲ್ಲಿಡೋಕೆ ಒಬ್ಬ ಇರ್ತಾನಲ್ಲ, ಆ ಥರ ಇವನು ನಮ್ಮ ತಂಡದಲ್ಲಿ. ಮೇಕಪ್ ಮ್ಯಾನ್ ಬಾಬ್ ಮತ್ತು ಅವನ ಶಿಷ್ಯ ತೇಜಸ್. ವಾರದ ಹಿಂದೆ ಅಪರಿಚಿತರಾಗಿದ್ದವರೆಲ್ಲ ಈಗ ಆಲ್ಮೋಸ್ಟ್ ಎಲ್ಲರೂ ಪರಿಚಯವಾಗಿದ್ದರು. ನಮ್ಮ ಮನೆ ಇದ್ದಿದ್ದು ಜಯನಗರದಲ್ಲಿ. ಅಲ್ಲಿಂದ ಹಾರ್ಡ್ವಿಕ್ಗೆ 2.5-3 ಕಿಲೋಮೀಟ್ರ್ ಅಷ್ಟೇ. ನಮ್ಮ ಪುಣ್ಯಕ್ಕೆ. ಯಾಕೆಂದರೆ ಈ ಬಾಬ್ ಬೆಳಗ್ಗೆ ಹೊರಟು ಬರುವಾಗ TTನಲ್ಲಿ ಕಿವಿ ತೂತು ಬೀಳೋ ಥರ ಕರ್ಕಶವಾಗಿ ಹಾಡ್ತಿದ್ದ. ಅದರಲ್ಲೂ ನಾವು ಬೆಳಗ್ಗೆ ನಸುಕಿನಲ್ಲೇ ಎದ್ದು ಹೊರಡುತ್ತಿದ್ದರಿಂದಲೂ, ಹಾಗೂ ಅದು ಲಗೇಜ್ TT ಆಗಿದ್ದರಿಂದ ಅದಕ್ಕೆ ಕಿಟಕಿಗಳೇ ಇಲ್ಲದ್ರಿಂದಲೂ ಎಲ್ಲೋ ಕತ್ತಲ ಗರ್ಭದಿಂದ ಅಯ್ಯೋ ಎಂದು ಕೂಗಿದಂತೆ ಕೇಳುತ್ತಿತ್ತು ಅವನ ಹಾಡುಗಳು. ಬಂದಿಗೌಡರು ಒಬ್ಬರೇ ಇರಬೇಕು ಇವನ ಗಾನಸುಧೆಯನ್ನು ಆನಂದಿಸುತ್ತಿದ್ದುದು. ಇವನೆಷ್ಟು ವೈಲೆಂಟೋ ಅಷ್ಟೇ ಸೈಲೆಂಟ್ ಸಾಧು ಅಂದರೆ ಆದಿತ್ಯ. ನಮ್ಮ ಸಿನಿಮಾದಲ್ಲಿ ಅಷ್ಟೊಂದು ತಲ್ಲೀನವಾಗಿ ತೊಡಗಿಸ್ಕೊಂಡವನು ಅಂದರೆ ಇವನೊಬ್ಬನೇ. ಚಿಕ್ಕ ಹುಡುಗನ ಥರ ಕಾಣಬೇಕು ಅಂತ ಡಯಟ್ ಮಾಡ್ತಿದ್ದ. ಎಲ್ಲರೂ ಅನ್ನ ಸಾರು ತಿಂದರೆ ಇವನದ್ದು ಸೊಪ್ಪು ಸದೆ. ಯಾವಾಗಲೂ ಸುಮ್ಮನೆ ತನ್ನ ಪಾಡಿಗೆ ತಾನು ಏನೋ ಓದ್ತಾ ಕೂತಿರ್ತಿದ್ದ. ಬ್ರೇಕ್ ಇದ್ದಾಗಲೂ ಊರಿಗೆ ಹೋಗ್ತಿರ್ಲಿಲ್ಲ. ಅದು ಬಿಡಿ, ಮನೆ ಹಿಂದೆ ನಾವು ಎಷ್ಟೋ ಸಲ ಎಣ್ಣೆ ಹೊಡಿತಿದ್ದಾಗಲೂ ಕುತೂಹಲಕ್ಕೆ ಒಂದು ಸಲನೂ ಹಣಕ್ಕೆ ನೋಡಲಿಲ್ಲ. ಇದೇ ಥರ ಇನ್ನೂ ಕೆಲವು ವಿಚಿತ್ರ ಪ್ರಾಣಿಗಳೆಲ್ಲ ಪರಿಚಯ ಆದವು. ಯಾವಾಗಲೂ ಮಾತಾಡ್ತಾನೆ ಇರ್ತಿದ್ದ ಗ್ಯಾಫರ್ ಮಧು, ಮಾತೇ ಆಡ್ದಿದ್ದ ದೇವರಾಜ, ನಾಟಕದ ಡೈಲಾಗ್ ಥರನೇ ನಿಜವಾಗ್ಲೂ ಮಾತಾಡ್ತಿದ್ದ ಆಶಿತ್. ಇವನು ಮುಂಚೆ ಪರಿಚಯ ಇದ್ದ, ಬಟ್ ಇಲ್ಲಿ ಸ್ವಲ್ಪ ಜಾಸ್ತಿನೇ ಪರಿಚಯ ಆದ. ಆಮೇಲೆ ಇರೋ ಬರೋರಿಗೆಲ್ಲ ಸಾರ್, ಅಣ್ಣ, ಮಾಸ್ವಾಮಿ ಅಂದ್ಕೊಂಡು ಓಡಾಡ್ತಿದ್ದ ವಿನಯಜೀವಿ ಶಿಶಿರ. ಅವಾಗವಾಗ ಸಿಗರೇಟ್ ಶೇರ್ ಮಾಡ್ತಿದ್ದ ಶ್ರೀವತ್ಸ, ಚಾರ್ಜರ್ ಶೇರ್ ಮಾಡಬೇಕಾಗತ್ತೆ ಅಂತ ಐಫೋನ್ ಇಟ್ಕೊಂಡಿದ್ದ ರಿಚ್ ಕಿಡ್ ಅಭಯ್. ಹೀಗೆ ಟೀ ಬ್ರೇಕಲ್ಲಿ ಟೀ, ತಿಂಡಿ ಬ್ರೇಕಲ್ಲಿ ತಿಂಡಿ, ಊಟದ ಬ್ರೇಕಲ್ಲಿ ಊಟ ಮಾಡಿಕೊಂಡು ಪ್ಯಾಕಪ್ ಟೈಮಲ್ಲಿ ಎಲ್ಲರೂ ಎಲ್ಲದಕ್ಕೂ ಕೈ ಹಾಕಿ ಕೆಲಸ ಮಾಡ್ತಾ ಆತ್ಮೀಯರಾಗ್ತಾ ಹೋದರು. ವಾರದ ಮುಂಚೆ ಮೊದಲ ದಿನ ಬರೇ ಒಂದಷ್ಟು ಜನರ ಗುಂಪಾಗಿದ್ದವರು ನಾವು ಈಗ ಒಂದು ತಂಡವಾಗಿದ್ವಿ. ನೋಡ್ತಾ ನೋಡ್ತಾ ಮೊದಲ ಶೆಡ್ಯೂಲ್ ಮುಗದೇ ಹೋಯಿತು. ಒಂದಷ್ಟು ಜನ ಊರಿಗೆ ಹೋದರು. ಉಳಿದ ಒಂದಷ್ಟು ಜನ ಈ ಖುಷಿಗೆ ಎಣ್ಣೆ ಹಾಕಲು ಕುಂತ್ವಿ. ಆವಾಗಲೇ ನಮ್ಮ ಕಾಮ್ರೇಡ್ ಶ್ರಮಕುಮಾರ್ ಅವರ ಇನ್ನೊಂದು ಅವತಾರ ಗೊತ್ತಾಗಿದ್ದು. ಸ್ವಲ್ಪ ಒಳಗೆ ಹೋಗ್ಬಿಟ್ರೆ ಬೇರೆಯವರಿಗೆ ಮಾತೇ ಆಡಕ್ಕೆ ಬಿಡಲ್ಲ ಪುಣ್ಯಾತ್ಮ. ಕಮ್ಯುನಿಸಮ್ ಹುಟ್ಟಿನಿಂದ ಹಿಡಿದು ಭಾರತದ ಏಳಿಗೆಗೆ ಫೆಮಿನಿಸಮ್ನ ಕೊಡುಗೆ ತನಕ ಕೊಡ್ದಿದ್ದೇ ಕೊಡ್ದಿದ್ದು. ಎಲ್ಲರೂ ಈ ಒಂದು ವಾರದಲ್ಲಿ ಆದ ಖುಷಿ ಅಸಮಾಧಾನಗಳನ್ನು ಹೇಳ್ಕೋಬೇಕು ಅಂತಿದ್ರೇನೋ. ಆದರೆ ಕಾಮ್ರೇಡ್
ಅದ್ಯಾವುದಕ್ಕೂ ಅವಕಾಶವನ್ನೇ ಕೊಡಲಿಲ್ಲ. ಶ್ರಮಕುಮಾರ್, ನಾಯ್ಸ್ ಕ್ಲಿಯರ್ ಅಂದರೂ ಉಪಯೋಗ ಆಗಲಿಲ್ಲ. ಮರುದಿನ ಎಲ್ಲರೂ ಊರಿಗೆ ಹೊರಟರು. ಕೆಲವು ಜನ ಮಾತ್ರ ಉಳ್ಕೊಂಡ್ವಿ. ಮುಂದಿನ ಶೆಡ್ಯೂಲ್ಗೆ ಪ್ಲ್ಯಾನ್ ಮಾಡೋದು, ನಟರುಗಳ ಡೇಟ್ಸ್ ಹೊಂದಿಸೋದು ಮುಂತಾದ ಬೇಕಾದಷ್ಟು ಕೆಲಸಗಳಿದ್ವು. ಅವೆಲ್ಲದಕ್ಕಿಂತ ಮುಂಚೆ ಮಾಡಬೇಕಾಗಿರೋ ಒಂದು ಮುಖ್ಯವಾದ ಕೆಲಸ ಇತ್ತು, ಕಾಸ್ಟ್ಯೂಮ್ ಒಗೆಯೋದು. ನಮ್ಮದು ಸ್ವಲ್ಪ ಹಳೆ ಕಾಲದ ಫಿಲ್ಮ್ ಆದ್ದರಿಂದ ಫ್ರೇಮ್ ಒಳಗೆ ಬರೋ ಎಲ್ಲ ಮುಖಗಳಿಗೂ ಹಳೇದಾಗಿ ಕಾಣೋ ಬಟ್ಟೆಗಳನ್ನೇ ಹಾಕಬೇಕಿತ್ತು. ನಿಮ್ಮದೇ ಯಾವುದಾದ್ರೂ ಇದ್ರೆ ಹಾಕ್ಕೊಂಡು ಬನ್ನಿ ಅಂತ ಹೇಳೋ ಹಾಗಿರಲಿಲ್ಲ. ಹಾಗೆ ಹೇಳಿದ್ದಿದ್ರೆ ಬರೇ ಜೀನ್ಸ್ ಪ್ಯಾಂಟು ಮೂಲಂಗಿ ಶರ್ಟು ಹಾಕ್ಕೊಂಡು ಬರ್ತಿದ್ರು ಸದ್ಯಕ್ಕೆ ಜೂನಿಯರ್ ಆರ್ಟಿಸ್ಟ್ಗಳಾಗಿದ್ದ ಹಾರ್ಡ್ವಿಕ್ ಕಾಲೇಜ್ ಹುಡುಗರು. ಹಾಗಾಗಿ ನಮ್ಮ ಸಿನಿಮಾ ಬಜೆಟ್ಗೆ ಸಿಕ್ಕಾಪಟ್ಟೆ ಅನ್ನೋಷ್ಟೇ ಬಟ್ಟೆ ಬರೆಗಳಿದ್ವು ನಮ್ಮ ಹತ್ರ. ಮುಂದಿನ ಶೆಡ್ಯೂಲ್ಗೆ ಈಗ ಅವನ್ನೆಲ್ಲ ತೊಳೆದು ಶುಭ್ರಗೊಳಿಸ್ಬೇಕಿತ್ತು. ಸದನ್, ನಾನು, ದೇವರಾಜ್ ಎಲ್ಲವನ್ನ ಗಂಟು ಕಟ್ಟಿಕೊಂಡು ಆಟೋದಲ್ಲಿ ಹೇರಿಕೊಂಡು ಕುಕ್ಕರಳ್ಳಿ ಕೆರೆ ಪಕ್ಕ ಇದ್ದ ಧೋಬಿಘಾಟ್ ಕಡೆಗೆ ಹೋದ್ವಿ. ಸದನ್ ಅಲ್ಲೂ ತನ್ನ ಚೌಕಾಸಿ ಮುಂದುವರಿಸ್ದ. ಸೀರೆಗಳು ತುಂಬಾ ದೊಡ್ಡದಾಗಿರೋದ್ರಿಂದ ಒಗೆಯೋದಕ್ಕೆ ಅವಕ್ಕೆ ಜಾಸ್ತಿ ರೇಟು ಅಂತ ಅಗಸ್ರವನು. ಹಾಗಾದ್ರೆ ಬ್ಲೌಸ್ಗಳು ತುಂಬಾ ಸಣ್ಣ ಇದೆಯಲ್ಲ, ರೇಟ್ ಕಡಿಮೆ ಮಾಡ್ಕೊಳ್ಳಿ ಅಂತ ನಮ್ಮ ಸದನ್.